ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1017 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 8ನೇ ಡಿಸೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 7 ದಶಕಗಳಿಗೂ ಹೆಚ್ಚು ಕಾಲದ ನಂತರ ಭಾರತದಲ್ಲಿ ಮರುಪರಿಶೋಧನೆಯಾದ ಬಿದಿರಿನ ಸೀಗಡಿ ಯಾವ ಭಾರತೀಯ ರಾಜ್ಯದಲ್ಲಿ ಕಂಡುಬಂದಿದೆ? ಬ್ಯಾಂಬೂ ಶ್ರಿಂಪ್ rediscovered in India after over 7 decades were found in which Indian state? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಒಂದು ಜಲಚರ ಪ್ರಾಣಿಯನ್ನ ಬ್ಯಾಂಬೂ ಶ್ರಿಂಪ್ ಅಂತ ಕರಿತೇವೆ, ಬಿದಿರಿನ ಸೀಗಡಿ ಅಂತ ಕರಿತೇವೆ. ಬಿಕಾಸ್ ಇದು ನೋಡಲಿಕ್ಕೆ ಬಿದಿರಿನ ರೂಪದಲ್ಲಿ ಕಾಣಿಸ್ತಕ್ಕಂಥ ಒಂದು ಸೀಗಡಿ ಆಗಿರುತ್ತೆ. ಸೊ ಇದು 70 ವರ್ಷಗಳ ಕಾಲ ಕಣ್ಮರೆಯಾಗಿತ್ತು, ಮತ್ತೊಮ್ಮೆ ನಮ್ಮ ಭಾರತ ದೇಶದ ರಾಜ್ಯದಲ್ಲಿ ಕಂಡು ಬಂದಿರುತ್ತೆ. ಸೊ ಎಲ್ಲಿ ಇದು ಮರುಪತ್ತೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ನಮ್ಮ ಕರ್ನಾಟಕದಲ್ಲಿ ಪತ್ತೆ ಆಗಿರುವ ಕಾರಣದಿಂದ ಇದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಿಮೆಂಬರ್, 7 ಡಿಕೇಡ್ಸ್ ಅಂದರೆ 70 ವರ್ಷಗಳ ಕಾಲ ಕಣ್ಮರೆ ಆಗಿದ್ದಂತಹ ಈ ಒಂದು ಬ್ಯಾಂಬೂ ಶ್ರಿಂಪ್ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ಪತ್ತೆ ಆಗಿರುತ್ತೆ. ಹಾಗಿದ್ರೆ ಕೊನೆಯ ಬಾರಿಗೆ ಇದು ರಿಪೋರ್ಟ್ ಆಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅಂದರೆ 1951 ನಂತರ ಇದೆಲ್ಲೂ ಕೂಡ ಕಂಡು ಬಂದಿರೋದಿಲ್ಲ. ಈಗ ನಮ್ಮ ಕರ್ನಾಟಕದ ಮುಲ್ಕೆ ಪಾವಂಜಿ ಅಂತ ಕರೀತೇವೆ. ಸೊ ಮುಲ್ಕೆ ಪಾವಂಜಿ ಎಶ್ಚುರಿ ಅಳಿವೆ ಅಂತ ಹೇಳ್ತೇವೆ. ಸೊ ನಮ್ಮ ಕರ್ನಾಟಕದ ಮುಲ್ಕೆ ಪಾವಂಜಿ ಅಳಿವೆಯಲ್ಲಿ ಇದು ಮತ್ತೊಮ್ಮೆ ಕಂಡು ಬಂದಿರತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಕರ್ನಾಟಕ ರಾಜ್ಯದೊಂದಿಗೆ ಒಡಿಶಾದಲ್ಲೂ ಕೂಡ ಇದೇ ಬ್ಯಾಂಬೂ ಶ್ರಿಂಪ್ ಅಂತಕ್ಕಂಥದ್ದು ಈಗ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಮುಲ್ಕಿ ಪಾವಂಜೆ ಎಶ್ಚುರಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಮುಲ್ಕಿ ಪಾವಂಜೆ ಅಂತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಎಶ್ಚುರಿ ಆಗಿರುತ್ತೆ. ಸೊ ಇದು ಮುಲ್ಕಿ ರಿವರ್ ಮತ್ತೆ ಪಾವಂಜಿ ರಿವರ್ ಎರಡೂ ಕೂಡ ಕಾನ್ಫ್ಲುಯೆನ್ಸ್ ಆಗ್ತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಎಶ್ಚುರಿ ಆಗಿರುತ್ತೆ. ಸೊ ಇದು ಅಲ್ಟಿಮೇಟ್ಲಿ ಅರೇಬಿಯನ್ ಸೀಗೆ ಎಂಟಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮುಲ್ಕಿ ಪಾವಂಜಿ ಎಶ್ಚುರಿಯಲ್ಲಿ ಈ ಬ್ಯಾಂಬೂ ಶ್ರಿಂಪ್ ಅಂತಕ್ಕಂಥದ್ದು ಈಗ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದು ಬ್ಯಾಂಬೂ ಶ್ರಿಂಪ್ ಅಂತ ಯಾವ ಪರೀಕ್ಷೆಗಳ ಮುಖಾಂತರ ಇದನ್ನ ಪತ್ತೆ ಹಚ್ಚಲಾಗಿರುತ್ತೆ ಅಂದ್ರೆ, ಸೊ ಮೊದಲನೇದನ್ನ ಮಾರ್ಫಾಲಜಿಕಲ್ ಎಕ್ಸಾಮಿನೇಷನ್ ಅಂತ ಕರೀತೇವೆ. ಅಂದ್ರೆ ಅದರ ಮೇಲ್ಮೈ ಹೇಗಿರುತ್ತೆ ಅಥವಾ ಅದರ ರೂಪಶಾಸ್ತ್ರ ಹೇಗಿರುತ್ತೆ ಅದನ್ನ ಪರೀಕ್ಷೆ ಮಾಡಲಾಗಿರುತ್ತೆ. ನಂತರ ಅದನ್ನ ಜೆನೆಟಿಕ್ ಅನಾಲಿಸಿಸ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಅದರ ಅನುವಂಶೀಯ ವಿಶ್ಲೇಷಣೆ, ಅದರ DNA ಮಟ್ಟದಲ್ಲಿ ಅದನ್ನ ಪರೀಕ್ಷೆ ಮಾಡಲಾಗಿರುತ್ತೆ. ಸೊ ಅದಾದ ನಂತರ ಹಿಂದೆ ತಪ್ಪಾಗಿ ಗುರುತಿಸಿರ್ತಕ್ಕಂಥ ಒಂದು ಸ್ಪೆಸಿಮನ್ಸ್ ಏನಿರುತ್ತೆ ಅಂದ್ರೆ ರಾಂಗ್ಲಿ ಐಡೆಂಟಿಫೈಡ್ ಸ್ಪೆಸಿಮನ್ಸ್ ಏನಿರುತ್ತೆ, ಸೊ ಅದರ ಜೊತೆಗೆ ಮರು ಹೋಲಿಕೆಯನ್ನ ಮಾಡುವ ಮುಖಾಂತರ ಸೊ ಇದು ಬ್ಯಾಂಬೂ ಶ್ರಿಂಪ್ ಅಂತ ಈಗ ಕನ್ಫರ್ಮ್ಡ್ ಆಗಿ ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು 70 ವರ್ಷಗಳ ಕಾಲ ನಶಿಸಿ ಹೋಗ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಸ್ಯಾಂಡ್ ಮೈನಿಂಗ್, ಮರಳು ಗಣಿಗಾರಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಪೊಲ್ಯೂಷನ್ ಮತ್ತೆ ಸೀವೇಜ್, ಮಾಲಿನ್ಯ ಮತ್ತೆ ಚರಂಡಿ ನೀರನ್ನ ನಾವು ನೀರಿನ ಮೂಲಗಳಿಗೆ ಬಿಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ 2 ಕಾರಣಗಳಾಗಿರುತ್ತೆ. ಸೊ ಅದರ ಜೊತೆಗೆ ಹ್ಯಾಬಿಟ್ಯಾಟ್ ಡಿಸ್ಟರ್ಬೆನ್ಸ್ ಅಂದ್ರೆ ಆವಾಸ ಸ್ಥಾನದ ಅಡಚಣೆ, ನಾವು ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಇದು ಕೂಡ ಸೊ ಇದು ಕಣ್ಮರೆ ಆಗ್ಲಿಕ್ಕೆ ಇನ್ನೊಂದು ಕಾರಣವಾಗಿರುತ್ತೆ. ಅಂಡ್ ಅಕ್ವಾರಿಯಂ ಟ್ರೇಡ್ ಕಲೆಕ್ಷನ್ ಅಂದ್ರೆ ಇದನ್ನ ನಮ್ಮ ಅಕ್ವಾರಿಯಂಗಾಗಿ ಅದನ್ನ ವ್ಯಾಪಾರದ ಮಟ್ಟದಲ್ಲಿ ಅದನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಒಂದು ರೀಸನ್ ಆಗಿರುತ್ತೆ. ಅಂಡ್ ಲಾಸ್ ಆಫ್ ಕ್ಲೀನ್ ಎಸ್ಚುರಿಯನ್ ವಾಟರ್ ಫ್ಲೋ ಅಂದ್ರೆ ಈ ಒಂದು ಅಳಿವೆ ಪರಿಸರ ವ್ಯವಸ್ಥೆಯಲ್ಲಿ ಶುದ್ಧವಾದ ನೀರಿನ ಹರಿವು ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಇದು 70 ವರ್ಷಗಳು ನಾಶ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗಿರುತ್ತೆ. ಈಗ ಕನ್ಸರ್ವೇಷನ್ ಸಿಗ್ನಿಫಿಕೆನ್ಸ್, ಸಂರಕ್ಷಣೆಯ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಇಂಡಿಕೇಟರ್ ಆಫ್ ಹೆಲ್ದಿ ರಿವರ್ ಎಸ್ಚುರಿ ಇಕೋಸಿಸ್ಟಮ್ ಅಂದ್ರೆ ಈ ಒಂದು ಬ್ಯಾಂಬೂ ಶ್ರಿಂಪ್ ಏನಿರುತ್ತೆ ಇದನ್ನ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ವೆನ್ ಎವರ್ ವಿ ಸೇ ಇಂಡಿಕೇಟರ್ ಸ್ಪೀಶೀಸ್, ಅದೊಂದು ಪರಿಸರ ವ್ಯವಸ್ಥೆಯ ಶುದ್ಧತೆಯನ್ನ ಸೂಚಿಸ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಯಾವ ಎಶ್ಚುರಿಯಲ್ಲಿ ಬ್ಯಾಂಬೂ ಶ್ರಿಂಪ್ ಇರುತ್ತೆ ಅದರ ಅರ್ಥ ಏನಂದ್ರೆ ಆ ಎಶ್ಚುರಿ ಶುದ್ಧವಾಗಿದೆ, ಮಾಲಿನ್ಯಗೊಂಡಿಲ್ಲ ಅಂತಕ್ಕಂಥದ್ದನ್ನ ಸೂಚಿಸುತ್ತದೆ. ಅದಕ್ಕಾಗಿ ಈ ಪ್ರಭೇದವನ್ನ ನಾವು ಸೂಚಕ ಪ್ರಭೇದ ಅಥವಾ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರೀತಕ್ಕಂಥದ್ದು. ಅದ್ರ ಜೊತೆಗೆ ನೀಡ್ ಫಾರ್ ಹ್ಯಾಬಿಟ್ಯಾಟ್
ಪ್ರೊಟೆಕ್ಷನ್, ಅಂದರೆ ಆ ರೀತಿಯ ಒಂದು ಆವಾಸ ಸ್ಥಾನಗಳನ್ನು ಮತ್ತೆ ನಾವು ಮಾಲಿನ್ಯಗೊಳ್ಳದಂತೆ ನಾವು ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ಇದರ ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಹಾಗಿದ್ರೆ ಬ್ಯಾಂಬೂ ಶ್ರಿಂಪ್ಗೆ ಸಂಬಂಧಪಟ್ಟಂತೆ ನಾವು ಬೇಸಿಕ್ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ನೇಟಿವ್ ಟು ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ. ಇದು ಸಾಮಾನ್ಯವಾಗಿ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜಲಚರ ಪ್ರಾಣಿ ಆಗಿರುತ್ತೆ. ಇಟ್ ಈಸ್ ಫೌಂಡ್ ಇನ್ ಇಂಡಿಯಾ. ರೀಸೆಂಟ್ಲಿ ಇದು ರೀಡಿಸ್ಕವರಿ ಆಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ, ಶ್ರೀಲಂಕಾದಲ್ಲಿ ಕಂಡು ಬರುತ್ತೆ, ಇಂಡೋನೇಷ್ಯಾ ಮತ್ತೆ ಫಿಲಿಪೈನ್ಸ್ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಟಿಪಿಕಲಿ ಇದು ಫ್ರೆಶ್ ವಾಟರ್ ರಿವರ್ಸ್ ಅಂದ್ರೆ ಸಿಹಿ ನೀರಿನ ನದಿಗಳಲ್ಲಿರುತ್ತೆ, ಸ್ಟ್ರೀಮ್ಸ್ಗಳಲ್ಲಿ ಇರುತ್ತೆ. ಸ್ಟ್ರೀಮ್ಸ್ಗಳಂದ್ರೆ ತೊರೆಗಳಲ್ಲಿ ಇರುತ್ತೆ. ಎಸ್ಚುರೀಸ್ ಅಂದ್ರೆ ಈ ಅಳಿವೆಗಳಲ್ಲಿ ಇರುತ್ತೆ. ಸೊ ಎಸ್ಚುರೀಸ್ ವಿತ್ ಫ್ಲೋಯಿಂಗ್ ವಾಟರ್ ಅಂದ್ರೆ ನಿರಂತರವಾಗಿ ನೀರು ಹರಿತಾ ಇರ್ತಕ್ಕಂಥ ಎಸ್ಚುರಿಗಳಲ್ಲಿ ಸಾಮಾನ್ಯವಾಗಿ ವಾಸ ಮಾಡ್ತಕ್ಕಂಥ ಜೀವಿ ಆಗಿರುತ್ತೆ. ಸೊ ಇದರ IUCN ಸ್ಟೇಟಸ್ ಏನು ಅಂದ್ರೆ ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿ, ಅಂದ್ರೆ ಬೇರೆ ರಾಷ್ಟ್ರಗಳಲ್ಲಿ ಇದು ಯಥೇಚ್ಛವಾಗಿ ಇರುವ ಕಾರಣದಿಂದ ಸೊ ಇದಕ್ಕೆ IUCN ಅಲ್ಲಿ ಲೀಸ್ಟ್ ಕನ್ಸರ್ನ್ ಅಂತಕ್ಕಂಥ ಒಂದು ಕ್ಯಾಟಗರಿಯನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 2025ರ ಭೂ ಶೃಂಗಸಭೆ ಎಲ್ಲಿ ನಡೆಯಿತು? ವೇರ್ ವಾಸ್ ದಿ ಅರ್ತ್ ಸಮಿಟ್ 2025 ಹೆಲ್ಡ್ ಇನ್ ಇಂಡಿಯಾ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಮಟ್ಟಿಗೆ ಮಾಡ್ತಕ್ಕಂಥ ಅರ್ತ್ ಸಮಿಟ್ ಆಗಿರುತ್ತೆ. ಆಕ್ಚುಲಿ 1992 ಅಲ್ಲಿ ರಿಯೋ ಡಿ ಜನೈರೋದಲ್ಲಿ ಅರ್ತ್ ಸಮಿಟ್ ಅನ್ನ ಮಾಡಲಾಗಿರುತ್ತೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಭೂ ಶೃಂಗಸಭೆ. ಬಟ್ ನಾನೀಗ ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಷ್ಟ್ರದ ಮಟ್ಟಿಗೆ ಮಾಡ್ತಕ್ಕಂಥ 2ನೇ ಆವೃತ್ತಿಯ ಭೂ ಶೃಂಗಸಭೆಯನ್ನ ಈ ವರ್ಷ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ನ ಗಾಂಧಿನಗರ್ನಲ್ಲಿ ಅರ್ತ್ ಸಮಿಟ್ 2025 ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಅರ್ತ್ ಸಮಿಟ್ ಅಲ್ಲಿ ಏನೇನು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ, ಸೊ ಎಲ್ಲವನ್ನ ಕೂಡ ನಾವು ಸವಿಸ್ತಾರವಾಗಿ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಸೆಕೆಂಡ್ ಎಡಿಷನ್ ಆಗಿರುತ್ತೆ, 2ನೇ ಆವೃತ್ತಿ ಆಗಿರುತ್ತೆ. ಸೊ ಗುಜರಾತ್ನ ಗಾಂಧಿನಗರ್ನಲ್ಲಿ ಈ ಒಂದು ಭೂ ಶೃಂಗಸಭೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಯಾರು ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಒನ್ ಆಫ್ ದಿ ಆರ್ಗನೈಸರ್ಸ್ ಇಸ್ ನಬಾರ್ಡ್ ವತಿಯಿಂದ ಇದನ್ನ ಆರ್ಗನೈಸ್ ಮಾಡಲಾಗಿರುತ್ತೆ. ನಬಾರ್ಡ್ ನ ಜೊತೆಗೆ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂದ್ರೆ ಸಹಕಾರ ಸಚಿವಾಲಯ ಕೂಡ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಯಾವ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ, ರೂರಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಗ್ರಾಮೀಣ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು, ಸ್ಟ್ರೆಂಥನಿಂಗ್ ಕೋಆಪರೇಟಿವ್ಸ್ ಅಂದರೆ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸ್ತಕ್ಕಂಥದ್ದು. ಸೊ ಇಲ್ಲೇ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಕೋಆಪರೇಟಿವ್ ಮಿನಿಸ್ಟ್ರಿ ಇದಕ್ಕೆ ಸಪೋರ್ಟ್ ಮಾಡಿರುತ್ತೆ ಅಂದರೆ, ಬಿಕಾಸ್ ವಿ ಆರ್ ಫೋಕಸಿಂಗ್ ಅಪಾನ್ ಕೋಆಪರೇಟಿವ್ ಸೊಸೈಟೀಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇರುವ ಕಾರಣದಿಂದ ಸೊ ಕೋಆಪರೇಟಿವ್ಸ್ ಮಿನಿಸ್ಟ್ರಿ ಕೂಡ ಇದಕ್ಕೆ ಸಪೋರ್ಟ್ ಅನ್ನು ಮಾಡಲಾಗಿರುತ್ತೆ. ಅದರ ಜೊತೆಗೆ ಅಗ್ರಿಟೆಕ್ ಅಂಡ್ ಡಿಜಿಟಲ್ ಇನೋವೇಷನ್ ಅಂದರೆ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಡಿಜಿಟಲ್ ನಾವೀನ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗಿರುತ್ತೆ. ರೂರಲ್ ಕ್ರೆಡಿಟ್ ಅಂಡ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಗ್ರಾಮೀಣ ಸಾಲವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಹಣಕಾಸು ಸೇರ್ಪಡೆಯನ್ನು ಅಂದರೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಎಲ್ಲರನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗಿರುತ್ತೆ. ಅಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಕೋಆಪರೇಟಿವ್ ಸೆಕ್ಟರ್ ಅಂದರೆ ಸಹಕಾರಿ ವಲಯಕ್ಕೆ ಡಿಜಿಟಲ್ ಮೂಲ ಸೌಕರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಅಂತ ನಾವು ನೋಡೋದಾದ್ರೆ, ಫಾರ್ಮರ್ಸ್ ಮತ್ತೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೇವೆ. ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತೆ PACS ಗಳು ಅಂದ್ರೆ ಸಹಕಾರಿ ಬ್ಯಾಂಕುಗಳು ಮತ್ತೆ PACS ಗಳು ಕೂಡ ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತವೆ. ಅಗ್ರಿಟೆಕ್ ಸ್ಟಾರ್ಟ್ಅಪ್ ಗಳು ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ತಂತ್ರಜ್ಞಾನವನ್ನ ಡೆವಲಪ್ ಮಾಡ್ತಕ್ಕಂಥ ಸ್ಟಾರ್ಟ್ಅಪ್ ಗಳು ಕೂಡ ಇದರ ಸ್ಟೇಕ್ ಹೋಲ್ಡರ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ರೂರಲ್ ಎಂಟರ್ಪ್ರೈಸಸ್ ಗ್ರಾಮೀಣ ಉದ್ಯಮಗಳು, ಪಾಲಿಸಿ ಮೇಕರ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ನೀತಿ ನಿರೂಪಕರು ಮತ್ತೆ ಆಡಳಿತಗಾರರು, ಕೊನೆಯದಾಗಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಹಣಕಾಸು ಸಂಸ್ಥೆಗಳು ಕೂಡ ಈ ಒಂದು ಅರ್ತ್ ಸಮಿಟ್ ನ ಸ್ಟೇಕ್ ಹೋಲ್ಡರ್ಸ್ ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಿದರ ಮಹತ್ವ ಅಥವಾ ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡೋದಾದ್ರೆ, ರೂರಲ್ ಎಕಾನಮಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಗ್ರಾಮೀಣ ಆರ್ಥಿಕತೆಯನ್ನ, ಅದ್ರ ಜೊತೆಗೆ ಡಿಜಿಟಲೀಕರಣವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಮಹತ್ವವಾಗಿರುತ್ತೆ. ಎಕ್ಸ್ಪ್ಯಾಂಡ್ಸ್ ಆಕ್ಸೆಸ್ ಟು ಕ್ರೆಡಿಟ್ ಅಂಡ್ ಮಾರ್ಕೆಟ್ಸ್ ಅಂದ್ರೆ ಈ ರೈತರಿಗೆ ಸಂಬಂಧಪಟ್ಟಂತೆ ಸಾಲ ಮತ್ತು ಮಾರುಕಟ್ಟೆಗಳ ಲಭ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಮಹತ್ವವಾಗಿರುತ್ತೆ. ಅದರ ಜೊತೆಗೆ ಸ್ಟೋರೇಜ್, ಸಪ್ಲೈ ಚೈನ್ ಅಂಡ್ ಗವರ್ನೆನ್ಸ್ ಟ್ರಾನ್ಸ್ಪರೆನ್ಸಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಶೇಖರಣೆ ಮಾಡ್ತಕ್ಕಂಥದ್ದು,
ಪೂರೈಕೆ ಸರಪಳಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಆಡಳಿತದಲ್ಲಿ ಪಾರದರ್ಶಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಮಹತ್ವವಾಗಿರುತ್ತೆ. ಅಂಡ್ ಹೆಲ್ಪ್ಸ್ ಮಾಡರ್ನೈಸ್ ದಿ ಕೋಆಪರೇಟಿವ್ ಬ್ಯಾಂಕಿಂಗ್ ಇಕೋಸಿಸ್ಟಮ್, ಅಂದ್ರೆ ಸಹಕಾರಿ ಬ್ಯಾಂಕಿಂಗ್ ಪರಿಸರ ವ್ಯವಸ್ಥೆಯನ್ನ ಆಧುನೀಕರಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಶೃಂಗಸಭೆಯ ಪ್ರಮುಖ ಮಹತ್ವವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಮೊದಲ ಅರ್ತ್ ಸಮ್ಮಿಟ್ ನಮ್ಮ ಭಾರತ ದೇಶದಲ್ಲಿ ಹೈದರಾಬಾದ್ ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದು ಕೂಡ ನವೆಂಬರ್ 2025ರಲ್ಲಿ, ಇದೇ ವರ್ಷದಲ್ಲಿ ಫಸ್ಟ್ ಎಡಿಷನ್ ಅನ್ನ ಹೈದರಾಬಾದ್ ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಎರಡನೇ ಎಡಿಷನ್ ನಾವಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನವೆಂಬರ್ ನಂತರ ಡಿಸೆಂಬರ್ ತಿಂಗಳು 2025ರಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಫೈನಲ್ ಇನ್ನೊಂದು ಎಡಿಷನ್ ಅನ್ನ ಮಾಡಲಾಗುತ್ತೆ. ಸೊ ದಾಟ್ ವಿಲ್ ಬಿ ಇನ್ 2026, 2026ರಲ್ಲಿ ನವದೆಹಲಿಯಲ್ಲಿ ಮೂರನೇ ಭೂ ಶೃಂಗಸಭೆಯನ್ನ ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. 2026ರಲ್ಲಿ ಮೊದಲ ಬಾರಿಗೆ ಫಿಫಾ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಹೂ ವಾಸ್ ಅವಾರ್ಡೆಡ್ ದಿ ಫಸ್ಟ್ ಎವರ್ ಫಿಫಾ ಪೀಸ್ ಪ್ರೈಸ್ ಇನ್ 2026? ಸೊ ಫಿಫಾ ಅಂದಿದ ಕೂಡಲೇ ನಮಗೆ ಗೊತ್ತಾಗುತ್ತೆ ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದನ್ನ ಪೀಸ್ ಅವಾರ್ಡ್ ಅಥವಾ ಶಾಂತಿ ಪ್ರಶಸ್ತಿ ಅಂತ ಹೇಳ್ತೇವೆ. ಹಾಗಿದ್ರೆ 2026ರ ಈ ಒಂದು ಶಾಂತಿ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೊನಾಲ್ಡ್ ಟ್ರಂಪ್, ಅಮೆರಿಕನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ಗೆ ಸೊ ಈ ಒಂದು ಫಿಫಾ ಪೀಸ್ ಪ್ರೈಸ್ 2026 ಅನ್ನ ನೀಡಲಾಗ್ತಕ್ಕಂಥದ್ದನ್ನ ಅವರು ಅನೌನ್ಸ್ ಮಾಡಿರ್ತಾರೆ. ಸೊ ಇದನ್ನ ಫಿಫಾ ಪೀಸ್ ಪ್ರೈಸ್ ಅಂತ ಕರೀತೇವೆ. ಸೊ ಇದು ಇನಾಗ್ರಲ್ ಎಡಿಷನ್, ಅಂದ್ರೆ ಉದ್ಘಾಟನಾ ಆವೃತ್ತಿ ಆಗಿರುತ್ತೆ. ಇದುವರೆಗೂ ಫಿಫಾ ವತಿಯಿಂದ ಈ ರೀತಿಯ ಅವಾರ್ಡ್ಸ್ ಗಳನ್ನ ಯಾವುದು ಅಂದ್ರೆ ಅಪಾರ್ಟ್ ಫ್ರಮ್ ಫುಟ್ಬಾಲ್ ಯಾವುದಕ್ಕೂ ಅವರು ಪ್ರಶಸ್ತಿಗಳನ್ನ ಕೊಟ್ಟಿರೋದಿಲ್ಲ. ಸೊ ಇಟ್ ಇಸ್ ಪಾರ್ಟ್ ಆಫ್ ಫುಟ್ಬಾಲ್ ಯುನೈಟ್ಸ್ ದ ವರ್ಲ್ಡ್ ಇನಿಷಿಯೇಟಿವ್, ಅಂದ್ರೆ ಇದರ ಅಡಿಯಲ್ಲಿ ಒಂದು ಉಪಕ್ರಮ ಇರುತ್ತೆ. ಆ ಒಂದು ಉಪಕ್ರಮವನ್ನ ಫುಟ್ಬಾಲ್ ಜಗತ್ತನ್ನ ಒಂದುಗೂಡಿಸುತ್ತದೆ ಅಂತಕ್ಕಂಥ ಉಪಕ್ರಮದ ಅಡಿಯಲ್ಲಿ ಈ ಒಂದು ಶಾಂತಿ ಪ್ರಶಸ್ತಿಯನ್ನ ಅವರು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಏನಿದರ ಗುರಿ, ಯಾಕೆ ಈ ಒಂದು ಪ್ರಶಸ್ತಿಯನ್ನ ಅವರು ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಹಾನರ್ ಇಂಡಿವಿಜುವಲ್ಸ್ ಪ್ರಮೋಟಿಂಗ್ ಪೀಸ್, ಯೂನಿಟಿ ಅಂಡ್ ಗ್ಲೋಬಲ್ ಹಾರ್ಮೋನಿ, ಅಂದ್ರೆ ಜಾಗತಿಕವಾಗಿ ಶಾಂತಿ, ಏಕತೆ ಮತ್ತು ಜಾಗತಿಕ ಸಾಮರಸ್ಯವನ್ನ ಹೆಚ್ಚು ಮಾಡಲಿಕ್ಕೆ ಯಾರು ಕೊಡುಗೆಯನ್ನ ಕೊಡ್ತಾರೆ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಇದರಲ್ಲಿ ಒಂದು ಟ್ರೋಫಿಯನ್ನ ನೀಡಲಾಗುತ್ತೆ ಅಂಡ್ ಕಮಾಮರೇಟಿವ್ ಮೆಡಲ್ ಅನ್ನ ನೀಡಲಾಗುತ್ತೆ. ಸೊ ದೇರ್ ವಿಲ್ ಬಿ ಅ ಟ್ರೋಫಿ ಮತ್ತೆ ಸ್ಮರಣಾರ್ಥಕ ಪದಕವನ್ನ ಕೂಡ ಸೊ ಈ ಒಂದು ಪ್ರಶಸ್ತಿಯಲ್ಲಿ ನೀಡಲಾಗುತ್ತೆ. ಸೊ ಇದಕ್ಕೆ ಫಿಫಾ ಕೊಟ್ಟಿರ್ತಕ್ಕಂಥ ರೀಸನ್ಸ್ ಏನು? ಆಕ್ಚುಲಿ ಇದಕ್ಕೆ ಲಾಟ್ ಆಫ್ ಕ್ರಿಟಿಸಿಸಮ್ ಅನ್ನ ಟೀಕೆಯನ್ನ ಅವರು ಫೇಸ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಕ್ರೀಡೆಯಲ್ಲಿ ನೀವು ಪೊಲಿಟಿಕ್ಸ್ ಅನ್ನ ಅಥವಾ ರಾಜಕೀಯವನ್ನ ಸೇರಿಸ್ತಾ ಇದ್ದೀರಾ ಅಂತಕ್ಕಂಥ ಒಂದು ಟೀಕೆಗಳು ಬಂದಿರುತ್ತೆ. ಸೊ ಅಷ್ಟಿದ್ದರೂ ಕೂಡ ಫಿಫಾ ಕೊಟ್ಟಿರ್ತಕ್ಕಂಥ ಒಂದು ಜಸ್ಟಿಫಿಕೇಶನ್ ಏನು ಅಂದ್ರೆ ಟ್ರಂಪ್ಸ್ ಕಾಂಟ್ರಿಬ್ಯೂಷನ್ಸ್ ಟು ಪೀಸ್ ಎಫರ್ಟ್ಸ್ ಅಂಡ್ ಕಾನ್ಫ್ಲಿಕ್ಟ್ ಡಿ ಎಸ್ಕಲೇಷನ್. ಫಾರ್ ಎಕ್ಸಾಂಪಲ್ ನಮ್ದೇ ಈ ಆಪರೇಷನ್ ಸಿಂಧೂರ ಅಂತ ನಡೆದಾಗ ಸೊ ಸಾಕಷ್ಟು ಬಾರಿ ಅವರು ಸಾಕಷ್ಟು ಸಭೆಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನ ನಿಲ್ಲಿಸಲಿಕ್ಕೆ ನಾನು ನನ್ನ ಒಂದು ಮಧ್ಯಸ್ಥಿಕೆ ಕಾರಣವಾಗಿದೆ ಅಂತ ಅನೇಕ ಬಾರಿ ಅವರು ಹೇಳ್ಕೊಂಡಿರ್ತಾರೆ. ಸೊ ಆಕ್ಚುಲಿ ವಾಸ್ ಟಾರ್ಗೆಟಿಂಗ್ ಫಾರ್ ನೊಬೆಲ್ ಪೀಸ್ ಪ್ರೈಸ್ಗೆ ಅವ್ರಿಗೆ ತುಂಬಾ ಟಾರ್ಗೆಟ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಬಂದಿರೋದಿಲ್ಲ. ಬಟ್ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಯಾರು 2025ರಲ್ಲಿ ಪಡ್ಕೊಂಡಿರ್ತಾರೆ ಅವರು ಆ ಪ್ರೈಸ್ ಅನ್ನ ಡೊನಾಲ್ಡ್ ಟ್ರಂಪ್ಗೆ ಡೆಡಿಕೇಟ್ ಮಾಡಿರ್ತಕ್ಕಂಥದ್ದನ್ನ ಕೂಡ ನಿಮ್ಗೆ ತಿಳಿದಿರುತ್ತೆ. ಸೊ ಈಗ ಫಿಫಾ ವತಿಯಿಂದ ನೀಡ್ತಕ್ಕಂಥ ಈ ಒಂದು ಪೀಸ್ ಪ್ರೈಸ್ ಅನ್ನ ಡೊನಾಲ್ಡ್ ಟ್ರಂಪ್ ರವರಿಗೆ ಈ ಒಂದು ಶಾಂತಿ ಪ್ರಯತ್ನಗಳ ಕಾರಣದಿಂದ ಸೊ ಅವರಿಗೆ ನೀಡಲಾಗಿದೆ ಅಂತಕ್ಕಂಥ ಒಂದು ಜಸ್ಟಿಫಿಕೇಶನ್ ಅನ್ನ ನೀಡಲಾಗಿರುತ್ತೆ. ಸೊ ಏನಿದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಫಸ್ಟ್ ಟೈಮ್ ಫಿಫಾ ಸೆಲೆಬ್ರೇಟೆಡ್ ಅ ನಾನ್ ಸ್ಪೋರ್ಟ್ಸ್ ಪೊಲಿಟಿಕಲ್ ಅವಾರ್ಡ್. ಸೊ ಮೊದಲ ಬಾರಿಗೆ ಫಿಫಾ ವತಿಯಿಂದ ಕ್ರೀಡೇತರವಾಗಿರ್ತಕ್ಕಂಥ ಒಂದು ರಾಜಕೀಯ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದು. ಎಕ್ಸ್ಪ್ಯಾಂಡ್ಸ್ ಫಿಫಾಸ್ ಇನ್ಫ್ಲೂಯೆನ್ಸ್ ಇಂಟು ಜಿಯೋ ಪೊಲಿಟಿಕಲ್ ಸಿಂಬಲಿಸಮ್. ಸೊ ಕ್ರೀಡೆಯನ್ನ ಮಾತ್ರವಲ್ಲದೆ ಈ ಭೌಗೋಳಿಕ ರಾಜಕೀಯ ಸಾಂಕೇತಿಕವಾಗಿ ಕೂಡ ಫಿಫಾ ತನ್ನ ಎಕ್ಸ್ಪ್ಯಾನ್ಷನ್ ಅನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಸೊ ಈ ಒಂದು ಅವಾರ್ಡ್ನ ಮುಖಾಂತರ ನಾವು ತಿಳಿಬಹುದಾಗಿರುತ್ತೆ. ಮಹಾಪರಿನಿರ್ವಾಣ ದಿವಸ್ 2025. ಸೊ ಈ ಮಹಾಪರಿನಿರ್ವಾಣ ದಿವಸವನ್ನ 6ನೇ ಡಿಸೆಂಬರ್ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಸೊ ಈ ದಿನದ ಒಂದು ಮಹತ್ವವೇನು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಡೆತ್ ಆನಿವರ್ಸರಿ ಅಥವಾ ಮರಣ ಪುಣ್ಯತಿಥಿ ಆಗಿರುತ್ತೆ. 1956ರಲ್ಲಿ ಅವರ ಮರಣವನ್ನ ಹೊಂದಲಾಗಿರುತ್ತೆ. ಸೊ ಇದು ವಾಟ್ ಇಸ್ ದಿ ಸಿಂಬಲ್ ಅಂದ್ರೆ ಈ ಮಹಾಪರಿನಿರ್ವಾಣ ದಿವಸ್ ಅಂತಕ್ಕಂಥದ್ದು ಯಾವುದರ ಒಂದು ಚಿಹ್ನೆ ಆಗಿರುತ್ತೆ ಅಂದ್ರೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಬಿಕಾಸ್ ಅಂಬೇಡ್ಕರ್ ಅವರು ಈ ಸಾಮಾಜಿಕ ನ್ಯಾಯಕ್ಕಾಗಿ ಸಾಕಷ್ಟು ಕೊಡುಗೆಯನ್ನು ನೀಡಿರ್ತಾರೆ. ಈಕ್ವಾಲಿಟಿ, ಸಮಾನತೆ ಮತ್ತೆ
ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಥವಾ ಸಾಂವಿಧಾನಿಕ ನೈತಿಕತೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೆನಪಿಸಿಕೊಳ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಇವರ ಅರ್ಲಿ ಲೈಫನ್ನು ನಾವು ನೋಡೋದಾದ್ರೆ, ಸೊ ಇವರ ಜನನ ಆಗಿರ್ತಕ್ಕಂಥದ್ದು 14th April 1891 ಮೋಹ್ನಲ್ಲಿ ಅವರ ಜನನ ಆಗಿರುತ್ತೆ. ಸೊ ಫೇಸ್ಡ್ ಡಿಸ್ಕ್ರಿಮಿನೇಷನ್ ಡ್ಯೂ ಟು ಕ್ಯಾಸ್ಟ್. ಸೊ ಅವರ ಒಂದು ಜಾತಿಯ ಕಾರಣದಿಂದ ಅವರು ತಮ್ಮ ಜನನದಿಂದಲೇ ಅತ್ಯಂತ ಹೆಚ್ಚಿನ ತಾರತಮ್ಯವನ್ನ ಅವರು ಎದುರಿಸಿರ್ತಕ್ಕಂಥದ್ದು ಅವರ ಒಂದು ಬಾಲ್ಯದ ಅನುಭವವಾಗಿರುತ್ತೆ. ಸೊ ಅಷ್ಟು ಕಷ್ಟಗಳಲ್ಲಿ ಅವರು ತಮ್ಮ ಶಿಕ್ಷಣವನ್ನ ಯಾವತ್ತಿಗೂ ಕೂಡ ಇಗ್ನೋರ್ ಮಾಡೋದಿಲ್ಲ. ಸೊ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅವರು MA PhD ಅನ್ನ ತಗೊಳ್ತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ DSc ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಗ್ರೇಸ್ ಇನ್ನಲ್ಲಿ ಬ್ಯಾರಿಸ್ಟರ್ ಅಟ್ ಲಾ ಕಾನೂನು ಪದವಿಯನ್ನ ಅವರು ಗ್ರೇಸ್ ಇನ್ಸ್ಟಿಟ್ಯೂಷನ್ ನಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸ್ಪೆಷಲೈಸ್ಡ್ ಇನ್ ಅವರ ಒಂದು ವಿಶೇಷತೆಗಳು ಯಾವುದರಲ್ಲಿ ಅವರು ಸ್ಪೆಷಲೈಸ್ಡ್ ಅನ್ನ ಹೊಂದಿದ್ರು ಅಂದ್ರೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ, ಲಾ ಕಾನೂನು ಮತ್ತೆ ಸೋಷಿಯಾಲಜಿ ಸಮಾನಶಾಸ್ತ್ರದಲ್ಲಿ ಅವರು ಪರಿಣಿತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಅವರ ಒಂದು ರೋಲ್ ಇನ್ ನ್ಯಾಷನಲ್ ಬಿಲ್ಡಿಂಗ್ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಪಾತ್ರವನ್ನ ನಾವು ನೋಡೋದಾದ್ರೆ, ಸೊ ಅವರನ್ನ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಮುಖ್ಯ ಶಿಲ್ಪಿ ಅಂತ ಅವರನ್ನ ಕರೆಯಲಾಗುತ್ತೆ. ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಸ್ವತಂತ್ರ ಭಾರತದ ನಂತರ ಮೊದಲ ಕಾನೂನು ಸಚಿವರಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಅವರು ಏನನ್ನ ಪ್ರತಿಪಾದನೆ ಮಾಡಿರ್ತಾರೆ, ಏನನ್ನ ಅಡ್ವೊಕೇಟ್ ಮಾಡಿರ್ತಾರೆ ಅಂತ ನಾವು ನೋಡೋದಾದ್ರೆ, ಡೆಮಾಕ್ರಸಿ ಅಂಡ್ ರೈಟ್ಸ್ ಪ್ರಜಾಪ್ರಭುತ್ವ ಮತ್ತು ಹಕ್ಕುಗಳು, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವ, ಅದರ ಜೊತೆಗೆ ಸೇಫ್ ಗಾರ್ಡ್ಸ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ ಅಂಡ್ ಟ್ರೈಬ್ಸ್ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪಂಗಡಗಳಿಗೆ ರಕ್ಷಣೆಯನ್ನ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಚಳುವಳಿಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಮಹಾತ್ ಸತ್ಯಾಗ್ರಹವನ್ನ ಅವರು ಪ್ರಾರಂಭ ಮಾಡ್ತಾರೆ. ಟೆಂಪಲ್ ಎಂಟ್ರಿ ಮೂವ್ಮೆಂಟ್ಸ್ ದೇವಾಲಯಗಳ ಪ್ರವೇಶದ ಚಳುವಳಿಗಳನ್ನ ಮಾಡ್ತಾರೆ. ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಬ್ಯಾರಿಯರ್ಸ್ ಅಂದ್ರೆ ಜಾತಿ ಅಡೆತಡೆಗಳನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಮೂವ್ಮೆಂಟ್ಗಳನ್ನ ಕೂಡ ಸೊ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪೊಲಿಟಿಕಲ್ ಲೀಡರ್ಶಿಪ್ ಅನ್ನ ನಾವು ನೋಡೋದಾದ್ರೆ, ಸೊ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅನ್ನ ಕೂಡ ಅವರು ಸ್ಟಾರ್ಟ್ ಮಾಡ್ತಾರೆ. ಅದರ ನಾಯಕತ್ವವನ್ನ ಅವರು ವಹಿಸಿಕೊಂಡಿರ್ತಾರೆ. ಅದಾದ ನಂತರ ಸೊ ಅಂತಿಮವಾಗಿ ಅವರು ಬುದ್ಧಿಸಂ ಅಥವಾ ಬೌದ್ಧ ಧರ್ಮಕ್ಕೆ ಅವರು ಮಾರ್ಪಾಡು ಅಥವಾ ಮತಾಂತರವಂತಾರೆ. ಸೊ 1956 ಅಲ್ಲಿ 1956 ಅಕ್ಟೋಬರ್ 14ರಂದು ನಾಗಪುರದಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇವ್ರು ಬರೆದಿರ್ತಕ್ಕಂಥ ಕೃತಿಗಳು ಅಥವಾ ಅವರ ವರ್ಕ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಅಂದ್ರೆ ಜಾತಿಯ ನಿರ್ಮೂಲನೆ, ದ ಬುದ್ಧ ಅಂಡ್ ಹಿಸ್ ಧಮ್ಮ ಬುದ್ಧ ಮತ್ತು ಅವರ ಧಮ್ಮ, ಹೂ ವರ್ ದ ಶೂದ್ರ ಶೂದ್ರರು ಯಾರು ಅಂತಕ್ಕಂಥ ಒಂದು ಕೃತಿ, ದ ಪ್ರಾಬ್ಲಮ್ಸ್ ಆಫ್ ರುಪಿಯ ಸಮಸ್ಯೆಗಳ ಬಗ್ಗೆ ಒಂದು ಕೃತಿಯನ್ನ ಬರೆದಿರ್ತಾರೆ. ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು, ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಏನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಕೃತಿ, ಥಾಟ್ಸ್ ಆನ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂದ್ರೆ ಭಾಷಾವಾರು ರಾಜ್ಯಗಳ ಬಗ್ಗೆ ಚಿಂತನೆಗಳು ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥದ್ದು. ಸೊ ಆರ್ಮ್ಡ್ ಫೋರ್ಸಸ್ ಫ್ಲಾಗ್ ಡೇ 2025 ಸಶಸ್ತ್ರ ಪಡೆಗಳ ಧ್ವಜ ದಿನ 2025 ಈ ಒಂದು ದಿನವನ್ನ ಪ್ರತಿ ವರ್ಷ 7ನೇ ಡಿಸೆಂಬರ್ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಸೊ ಈ ಆರ್ಮ್ಡ್ ಫೋರ್ಸಸ್ ಫ್ಲಾಗ್ ಅನ್ನ 1949 ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಏನಿದರ ಉದ್ದೇಶ ಅಂತ ನಾವು ನೋಡೋದಾದ್ರೆ, ಹಾನರ್ ಸೋಲ್ಜರ್ಸ್ ವೆಟರನ್ಸ್ ಅಂಡ್ ಮಾರ್ಟೀರ್ಸ್ ಅಂದ್ರೆ ಈ ನಮ್ಮ ಸೈನಿಕರು ಮತ್ತೆ ಹಿರಿಯರು ಮತ್ತೆ ಹುತಾತ್ಮರನ್ನ ಈ ಒಂದು ದಿನ ಗೌರವಿಸ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ. ರೇಸ್ ಫಂಡ್ಸ್ ಫಾರ್ ಆರ್ಮ್ಡ್ ಫೋರ್ಸ್ ಫ್ಲಾಗ್ ಡೇ ಫಂಡ್ ಅಂದ್ರೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಿಧಿಯನ್ನ ಕೂಡ ಈ ಒಂದು ದಿನಾಂಕದಂದು ಸಂಗ್ರಹಣೆ ಮಾಡಲಾಗುತ್ತೆ. ಅಂಡ್ ಸಪೋರ್ಟ್ ರಿಹ್ಯಾಬಿಲಿಟೇಷನ್ ಆಫ್ ಬ್ಯಾಟಲ್ ಕ್ಯಾಶುಯಾಲಿಟೀಸ್ ಅಂದ್ರೆ ಯುದ್ಧದ ಸಾವು ನೋವುಗಳನ್ನ ಅನುಭವಿಸಿರ್ತಕ್ಕಂಥವರಿಗೆ ಪುನರ್ವಸತಿ ಬೆಂಬಲವನ್ನ ನೀಡ್ತಕ್ಕಂಥದ್ದು. ವೆಲ್ಫೇರ್ ಆಫ್ ಸರ್ವಿಂಗ್ ಪರ್ಸನಲ್ ಎಕ್ಸ್ ಸರ್ವಿಸ್ ಮೆನ್ ಅಂಡ್ ಫ್ಯಾಮಿಲೀಸ್ ಅಂದ್ರೆ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ಆಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು ಮತ್ತೆ ಅವರ ಕುಟುಂಬದ ಕಲ್ಯಾಣವನ್ನ ನೋಡ್ಕೊಳ್ತಕ್ಕಂಥದ್ದು ಕೂಡ ಈ ಒಂದು ದಿನದ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಯಾರು ಬೆನಿಫಿಟ್ ಅನ್ನ ಪಡಿಬಹುದು ಅಂದ್ರೆ
ವಿಡೋಸ್ ಅಂದರೆ ಯುದ್ಧ ವಿಧವೆಯರು ಅಂದರೆ ಅವರ ಹಸ್ಬೆಂಡ್ಸ್ ಯಾರಿರ್ತಾರೆ, ಸೊ ಅವರು ಯುದ್ಧದಲ್ಲಿ ನಿಧನವನ್ನು ಹೊಂದಿರ್ತಾರೆ, ಆ ಒಂದು ಮಹಿಳೆಯರನ್ನು ಕಾಪಾಡ್ತಕ್ಕಂಥದ್ದು. ಡಿಸೇಬಲ್ಡ್ ಸೋಲ್ಜರ್ಸ್ ಅಂದರೆ ಅಂಗವಿಕಲ ಸೈನಿಕರು, ಅಂದರೆ ಯುದ್ಧದಲ್ಲಿ ತಮ್ಮ ಅಂಗಗಳನ್ನು ಕಳೆದುಕೊಂಡಿರ್ತಕ್ಕಂಥ ಯೋಧರು ಯಾರಿರ್ತಾರೆ, ಸೊ ಅವ್ರಿಗೂ ಕೂಡ ಈ ಒಂದು ಫಂಡ್ನ ಮುಖಾಂತರ ಅವರಿಗೆ ಬೆಂಬಲವನ್ನು ನೀಡಲಾಗುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇನ್ ನೀಡ್ ಅಂದರೆ ಮಾಜಿ ಸೈನಿಕರು, ಯಾರಿಗೆ ಎಕನಾಮಿಕ್ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಅವಶ್ಯಕತೆ ಇರುತ್ತೆ, ಆ ರೀತಿಯ ಮಾಜಿ ಸೈನಿಕರಿಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದು. ಡಿಪೆಂಡೆಂಟ್ಸ್ ಅಂಡ್ ಫ್ಯಾಮಿಲೀಸ್ ಅಂದರೆ ಅವರ ಅವಲಂಬಿತರು ಅಥವಾ ಅವರ ಕುಟುಂಬಕ್ಕೆ ಬೆಂಬಲ ನೀಡ್ತಕ್ಕಂಥದ್ದು. ರಿಹ್ಯಾಬಿಲಿಟೇಷನ್ ಅಂಡ್ ಮೆಡಿಕಲ್ ಕೇರ್ ಪ್ರೋಗ್ರಾಮ್ಸ್ ಅಂದರೆ ಪುನರ್ವಸತಿ ಮತ್ತು ವೈದ್ಯಕೀಯ ಆರೈಕೆ ಕಾರ್ಯಕ್ರಮಗಳನ್ನು ಕೂಡ ಇದರ ವತಿಯಿಂದ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1070. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.